ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ, 1ನೇ ಅಧಿಕರಣ, 2ನೇ ಪಾದ, 1ನೇ ಅಧಿಕರಣ, 10ನೇ ಸೂತ್ರದ ಬಗ್ಗೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಇಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಸಾಂಖ್ಯ ಆಕ್ಷೇಪ ಮಾಡ್ತಾ ಇದ್ದಾನೆ. ವೇದಾಂತ ಸಿದ್ಧಾಂತದ ಮೇಲೆ ಅವನು ಆಕ್ಷೇಪವನ್ನು ಮಾಡ್ತಾ ಇದ್ದಾನೆ. ಅದರ ಬಗ್ಗೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರವಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಅಂತಂದ್ರೆ ಇಲ್ಲಿ ಆಕ್ಷೇಪ ಅಂತ ತಿಳ್ಕೊಳ್ಬೇಕು. ನಾನು ಅಂತ ಎಲ್ಲಿ ಬರ್ತೈತೆ ಅಲ್ಲಿ ಆಕ್ಷೇಪ ಇರ್ತದಂತಂದ್ರೆ ಔಪನಿಷದಾನಾಮಪಿ ಅಸಮಂಜಸಮೇವ ದರ್ಶನಂ. ಔಪನಿಷದಾನಾಮಪಿ ಅಂತಂದ್ರೆ ಉಪನಿಷತ್ತುಗಳೇ ನಮಗೆ ಪ್ರಮಾಣ. ಇಲ್ಲಿ ಔಪನಿಷದ ಮತ ಅಂತಂದ್ರೆ ಇಲ್ಲಿ ಅದ್ವೈತ ವೇದಾಂತ ಮತ ಅಂತ ಇಲ್ಲಿ. ಯಾಕಂದ್ರೆ ಅದ್ವೈತ ವೇದಾಂತದ ಮತಕ್ಕೆ ನಮಗ ಉಪನಿಷತ್ತುಗಳೇ ಪ್ರಮಾಣಗಳಾಗಿದ್ದಾವೆ ಅಂತೆ. ಉಪನಿಷತ್ತುಗಳಲ್ಲಿ ಏನು ಪ್ರತಿಪಾದನೆ ಮಾಡಿದೆಯೋ ನಾವು ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದೇವಂತ. ಅದನ್ನ ನಾವು ಒಪ್ಕೊಳ್ತೀವಿ. ಉಪನಿಷತ್ತು ಹೇಳಿದ್ದನ್ನೇ ಒಪ್ಕೊಳ್ತೇವೆ, ಅದೇ ಪ್ರಮಾಣ ಅಂತೇಳಿ ನಾವು ನಂಬುತ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನೀವೇನು ಉಪನಿಷತ್ ಪ್ರಮಾಣ ಅಂತ ಹೇಳ್ತಕ್ಕಂತ ನಿಮ್ಮ ಮತ ಐತಲ್ಲ, ಅದ್ವೈತ ಮತ, ಇದು ಅಸಮಂಜಸಮೇವ, ಇದು ಸಮಂಜಸ ಅಲ್ಲ, ಇದು ಯೋಗ್ಯ ಅಲ್ಲ ಅಂತ ಇಲ್ಲಿ ಸಾಂಖ್ಯ ಆಕ್ಷೇಪವನ್ನ ಮಾಡ್ತಾ ಇದ್ದಾನ. ಯಾಕೆ ಅಂತಂದ್ರೆ ಅದನ್ನ ವಿವರಣೆ ಕೊಡ್ತಾನ. ತಪ್ಯತಾಪಕಯೋರ್ಜಾತ್ಯಂತರ ಭಾವ ಅನಭ್ಯುಪಗಮಾತ್. ಒಂದು ತಪ್ಯ ಮತ್ತು ತಾಪಕ ಅಂತ ಹೇಳಿ ಇವು ಬೇರೆ ಜಾತಿಯವು ಅಂತ ಹೇಳಿ ನೀವು ಒಪ್ಪೋದಿಲ್ಲ ಅಂತಂತ ನಾವು ಸಾಂಖ್ಯ ವೇದಾಂತಿಗಳನ್ನ ಕುರಿತು ತಪ್ಯ ಮತ್ತು ತಾಪಕ. ಈಗ ತಪ್ಯ ಅಂತಂದ್ರೇನು? ತಾಪವನ್ನ ಯಾವುದು ಅನುಭವಿಸ್ತದೋ ಅದಕ್ಕೆ ತಪ್ಯ ಅಂತ ಕರೀತಾರೆ. ಯಾವುದು ತಾಪವನ್ನ ಉಂಟು ಮಾಡ್ತದೋ ಅದಕ್ಕೆ ತಾಪಕ ಅಂತ ಕರೀತಾರೆ. ಇದು ವಿಷಯಗಳು ಜೀವನಿಗೆ ತಾಪವನ್ನ ಉಂಟು ಮಾಡ್ತಾವ. ಆದ್ರೆ ಆ ತಾಪವನ್ನು ಅನುಭವಿಸುವುದು ಯಾವುದು? ಇಲ್ಲಿ ನಮ್ಮ ಒಳಗಿರ್ತಕ್ಕಂಥ ಚೇತನ ಮತ್ತು ದೇಹ. ಬರೀ ಚೈತನ್ಯನೂ ಕೂಡ ಅನುಭವಿಸಂಗಿಲ್ಲ, ಕೇವಲ ದೇಹವೂ ಕೂಡ ಅನುಭವಿಸುವುದಿಲ್ಲ. ಈ ದೇಹ ಮತ್ತು ಚೈತನ್ಯದ ಸಂಬಂಧ ಆದಾಗಲೇ ನಮಗ ವಿಷಯಗಳಿಂದ ತಾಪ ಅನ್ನುವಂತಹದ್ದು ಉಂಟಾಗ್ತದ ಅಂತ. ಅದಕ್ಕೆ ಇಲ್ಲಿ ತಪ್ಯ ಮತ್ತು ತಾಪಕ ಅನ್ನುವಂತಹದ್ದು ಏನದಲ್ಲ. ನಿಮ್ಮ ಮತದೊಳಗೆ ಏನದಾವು ಅಂತಂದ್ರೆ ಅವು ಬೇರೆ ಬೇರೆ ಜಾತಿ ಅಂತ ಹೇಳಿ ನೀವು ಅದನ್ನ ಒಪ್ಪೋದಿಲ್ಲ. ಯಾಕಂತಂದ್ರೆ ನಿಮ್ಮ ಮತದ ಪ್ರಕಾರ ಏಕಂ ಹಿ ಬ್ರಹ್ಮ ಸರ್ವಾತ್ಮಕಂ ಸರ್ವಸ್ಯ ಪ್ರಪಂಚಸ್ಯ ಕಾರಣಂ ಅಭ್ಯುಪಗಚ್ಚತಾಂ. ಇಲ್ಲಿ ಏಕಂ ಹಿ ಬ್ರಹ್ಮ, ಬ್ರಹ್ಮ ಒಂದೇ ಇದೆ ಅಂತ. ಬ್ರಹ್ಮ ಅಖಂಡವಾಗಿ ಒಂದೇ ಅದ. ಮತ್ತು ಸರ್ವಾತ್ಮಕಂ, ಎಲ್ಲ ಜೀವರಾಶಿಗಳ ಒಂದು ಆತ್ಮವೇ ಆಗಿದೆ ಅಂತ. ಸರ್ವಾತ್ಮಕಂ ಅಂದ್ರೆ ಎಲ್ಲರ ಅಂತರಾತ್ಮವೇ ಆಗಿದೆ ಅಂತ ಯಾವುದು ಬ್ರಹ್ಮ ಅನ್ನುವಂತಹದ್ದು. ಸರ್ವಸ್ಯ ಪ್ರಪಂಚಸ್ಯ ಕಾರಣಂ, ಇಡೀ ಪ್ರಪಂಚಕ್ಕೆ ನಮಗೆ ನಾಮರೂಪಗಳಿಂದ ತೋರ್ತಕ್ಕಂಥ ಇಡೀ ಸಂಪೂರ್ಣ ಈ ಪ್ರಪಂಚ ಅನ್ನುವಂತಹದ್ದು ಏನದಲ್ಲ, ಇದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ನೋಡು, ಬ್ರಹ್ಮ ಇದು ಸರ್ವಾತ್ಮಕನೂ ಅದ, ಸರ್ವ ಪ್ರಪಂಚಕ್ಕೆ ಕಾರಣವೂ ಅದ,
ಮತ್ತು ಇದು ಒಂದೇ ಆಗೈತಿ ಅಂತ. ಏಕಸ್ಯೈವ ಆತ್ಮನಃ ವಿಶೇಷವು ತಪ್ಯ ತಾಪಕವು ನ ಜಾತ್ಯಂತರಭೂತೌ ಇತಿ ಅಭ್ಯುಪಗಂತವ್ಯಂ ಸ್ಯಾತ್. ಆದ್ರಿಂದ ನೀವು ಏಕಸ್ಯೈವ ಆತ್ಮನಃ ಅಂದ್ರೆ ಒಬ್ಬನೇ ಆಗಿರ್ತಕ್ಕಂಥ ಆತ್ಮನಿಗೆ ಇಲ್ಲಿ ತಪ್ಯ ಮತ್ತು ತಾಪಕ ಅನ್ನುವಂತ ಎರಡು ವಿಶೇಷಗಳು, ಇವು ಎರಡು ವಿಶೇಷಗಳನ್ನ ಇಲ್ಲಿ ನೀವು ಹೇಳ್ತಾ ಇದ್ದೀರಿ. ನ ಜಾತ್ಯಂತರ ಭೂತ ಇತಿ ಅಭ್ಯುಪಗತವ್ಯಂ ಸ್ಯಾತ್ ಅಂದ್ರೆ ಇಲ್ಲಿ ಈ ತಪ್ಯ ತಾಪಕಗಳು ಒಬ್ಬ ಆತ್ಮನ ವಿಶೇಷಗಳೇ ಹೊರತು ಇವು ಬೇರೆ ಬೇರೆ ಜಾತಿಯವುಗಳಲ್ಲ ಅಂತ ನೀವು ಒಪ್ಕೋಬೇಕು. ಯಾಕೆ ನಿಮ್ಮ ಮತದ ಪ್ರಕಾರ ಒಬ್ಬನೇ ಬ್ರಹ್ಮ, ಒಬ್ಬನೇ ಆತ್ಮ, ಮತ್ತು ಅವನು ಸರ್ವಾತ್ಮಕ, ಸರ್ವ ಪ್ರಪಂಚಕ್ಕೂ ಕಾರಣ ಅಂತ ಹೇಳಿ ನೀವು ಒಪ್ಕೊಂಡಿರ ಅಂದ ಬಳಕ ಇಲ್ಲಿ ತಪ್ಪೆ ತಾಪಕಗಳು ಅಂತ ಏನದಾವು ಇವು ಒಬ್ಬನೇ ಆತ್ಮನ ವಿಶೇಷಗಳೇ ಹೊರತು ಇವು ಬೇರೆ ಬೇರೆ ಜಾತಿಯಗಳು ಅಲ್ಲ ಅಂತ ಹೇಳಿ ಈಗ ನೀವು ಒಪ್ಲೇಬೇಕಾಗ್ತದ. ಅದಕ್ಕಂದ್ರೆ ಅವರು ತಪ್ಯತಾಪಕೌ ನ ಜಾತ್ಯಂತರಭೂತೌ ಇತಿ ಅಭ್ಯುಪಗಂತವ್ಯಂ ಸ್ಯಾತ್ ಯದಿ ಚ ಏತೌ ತಪ್ಯತಾಪಕೌ ಏಕಸ್ಯ ಆತ್ಮನಃ ವಿಶೇಷೌ ಸ್ಯಾತಾಂ ಸ ತಾಭ್ಯಾಂ ತಪ್ಯತಾಪಕಾಭ್ಯಾಂ ನ ನಿರ್ಮುಚ್ಯತೆ ಇತಿ ತಾಪೋಪಶಾಂತಯೇ ಸಮ್ಯಕ್ ದರ್ಶನಂ ಉಪದಿಶತ್ ಶಾಸ್ತ್ರಂ ಅನರ್ಥಕಂ ಸ್ಯಾತ್. ನೀವು ಒಂದ್ ವೇಳೆ ಇವು ಎರಡು ಏನು ತಪ್ಯ ಮತ್ತು ತಾಪಕ ಅಂತ ಏನದಾವಲ್ಲ, ಇವು ಎರಡು ಒಬ್ಬನೇ ಆತ್ಮನ ವಿಶೇಷಗಳಂತಾದ್ರ ಅವಾಗ ಅವನು ಆ ತಪ್ಯ ಮತ್ತು ತಾಪಗಳಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ನೀವು ಒಂದೇ ಅಂತ ಹೇಳ್ತೀರಿ ನೀವು. ತಪ್ಯ ತಾಪಕಗಳು ಒಬ್ಬನೇ ಆತ್ಮನ ಒಂದು ವಿಶೇಷಗಳಾಗಿದ್ರೆ ಅವಾಗ ಆ ತಪ್ಯ ತಾಪಗಳಿಂದ ಅವನು ಬಿಡುಗಡೆ ಹೊಂದುವುದಿಲ್ಲ ಅಂತ. ಮತ್ತ ಆ ತಾಪವನ್ನ ನಾವು ನಾಶಗೊಳಿಸ್ಲಿಕ್ಕೆ ನಾವು ಯಥಾರ್ಥವಾದ ಜ್ಞಾನವನ್ನ ಉಪದೇಶ ಮಾಡತಕ್ಕಂತ ಅನೇಕ ಶಾಸ್ತ್ರ ಗ್ರಂಥಗಳದಾವಲ್ರಿ ಇವಾಗ. ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ಬ್ರಹ್ಮಸೂತ್ರ ಆಗಲಿ, ಇನ್ನೂ ಅನೇಕ ಗ್ರಂಥಗಳದಾವ, ವೇದಾಂತ ಗ್ರಂಥಗಳದಾವಲ್ಲ, ಅವುಗಳು ನಿರರ್ಥಕ ಆಗಿ ಹೋಗ್ಬಿಡ್ತದಂತ. ಯಾಕಂದ್ರೆ ನಮಗೆ ಈ ಸಂಸಾರದ ತಾಪ ಆಗೈತಲ್ರಿ ಇವಾಗ. ಈ ತಾಪವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಸಮ್ಯಕ್ ಜ್ಞಾನ ಆಗಬೇಕು, ನಮ್ಗೆ ಯಥಾರ್ಥ ಜ್ಞಾನ ಆಗಬೇಕು. ಅಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಮತ್ತೆ ಅದು ಪಡ್ಕೊಳ್ಬೇಕು ಅಂತಂದ್ರೆ ಅದನ್ನ ಬೋಧ ಮಾಡ್ತಕ್ಕಂತ ಗ್ರಂಥಗಳದಾವಲ್ರಿ ಇವಾಗ, ಅನೇಕ ಶಾಸ್ತ್ರ ಗ್ರಂಥಗಳು. ಯಾಕಂದ್ರೆ ಅವು ನಮ್ಮ ತಾಪವನ್ನ ಪರಿಹಾರ ಮಾಡ್ತಾವ. ಯಥಾರ್ಥ ಜ್ಞಾನವನ್ನ ಉಪದೇಶ ಮಾಡ್ತಕ್ಕಂತ ಈ ವೇದಾಂತ ಗ್ರಂಥಗಳು ಏನದಾವು ಮತ್ತೆ ಇವು ವ್ಯರ್ಥ ಆಗಬೇಕಾಗ್ತದ ಅಂತ ಇಲ್ಲಿ ಸಾಂಖ್ಯ ಹೇಳ್ತಾ ಇದ್ದಾನ. ಯಾಕಂದ್ರೆ ಈ ತಾಪಗಳಿಂದ ಬಿಡುಗಡೆಗೊಳಿಸ್ಲಿಕ್ಕೆ ಆಗೋದಿಲ್ಲ. ಈ ತಪ್ಪೆ ತಾಪಗಳು ಆತ್ಮನ ಒಂದು ವಿಶೇಷಗಳೇ ಅಂತ ನೀವು ಹೇಳಿದ್ದಾದ್ರ ಆ ತಪ್ಪೆ ತಾಪಗಳಿಂದ ಅವನು ಬಿಡುಗಡೆ ಹೊಂತಾನೇನು ಅಂತಂದ್ರ ಅವನು ಹೊಂದಲಾರ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಅವನು ಯಾರೋ ಸಾಂಖ್ಯನಾಗಿರ್ತಕ್ಕಂಥವನು ವೇದಾಂತಿಯನ್ನ ಕುರಿತು ಹೇಳ್ತಾ ಇದ್ದಾನೆ. ನಹಿ ಔಷ್ಣ್ಯ ಪ್ರಕಾಶ ಧರ್ಮಕಸ್ಯ ಪ್ರದೀಪಸ್ಯ ತದವಸ್ತಸ್ಯೈವ ತಾಭ್ಯಾಂ ನಿರ್ಮೋಕ್ಷಃ ಉಪಪದ್ಯತೆ. ಅಂದ್ರೆ ನಿರ್ಮೋಕ್ಷ ನೈಪಪದ್ಯತೆ ಅಂತ. ಔಷ್ಣ್ಯ ಪ್ರಕಾಶ ಧರ್ಮಕಸ್ಯ ಪ್ರದೀಪಸ್ಯ. ಪ್ರದೀಪಸ್ಯ ಅಂದ್ರೆ ನಾವು ಒಂದು ಪಣತಿಯೊಳಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದೀವಿ, ಆ ದೀಪ ಉರಿತಾ ಇದೆ. ಆ ದೀಪ ಹೇಗಿದೆ ಅಂದ್ರೆ ಪ್ರಕಾಶ ಸ್ವರೂಪ. ಆ ದೀಪದ ಧರ್ಮ ಏನು ಅಂತಂದ್ರೆ ಅದು ಪ್ರಕಾಶ ಸ್ವರೂಪದ ಮತ್ತು ಉಷ್ಣ. ಉಷ್ಣ ಅಂದ್ರೆ ಅದು ಬಿಸಿ ಅದದು, ಮತ್ತು ಅದನ್ನ ಮುಟ್ಟಿದ್ರೆ ಸುಡತೈತಿಲ್ರಿ ಅದು. ಅದರಲ್ಲಿ ಸುಡುವ ಧರ್ಮನೂ ಅದ, ಬೆಳಕು ಮಾಡುವ ಧರ್ಮನೂ ಅದ. ಯಾವುದು ಆ ದೀಪಕ್ಕ. ತದವಸ್ತಸ್ಯೈವ ತಾಭ್ಯಾಂ ನಿರ್ಮೋಕ್ಷ ನೈಪಪದ್ಯತೆ ಅಂತ. ಅದರಲ್ಲಿರ್ತಕ್ಕಂಥ ಆ ಒಂದು ಧರ್ಮಗಳು
ಯಾವುವು ಆ ದೀಪದ ಧರ್ಮಗಳೇನದಾವಲ್ಲ, ಬಿಸಿ ಮತ್ತು ಬೆಳಕನ್ನುವಂಥ ಧರ್ಮಗಳದಾವಲ್ಲ, ಅವುಗಳಿಂದ ಅದು ಬಿಡುಗಡೆ ಹೊಂದುವುದು ಆಗ್ತದೇನು ಅಂತಂದ್ರೆ ಅದು ಆಗೋದಿಲ್ಲ ಅಂತಾರ. ಈಗ ದೀಪ ಮತ್ತು ಬಿಸಿ ಬೆಳಕುಗಳನ್ನು ಬೇರ್ಪಡಿಸ್ಲಿಕ್ಕೆ ಆಕತ್ತೇನ್ರಿ ನಾವು? ಅದು ಇಲ್ಲ. ಆ ಬಿಸಿ ಮತ್ತು ಬೆಳಕುಗಳನ್ನುವಂಥ ಧರ್ಮ ಉಳ್ಳಂತ ದೀಪ ಅದು ಹಾಗೆ ಇದ್ಕೊಂಡಿರ್ತದಂತ. ಅವುಗಳನ್ನ ನಾವು ಬಿಡುಗಡೆಗೊಳಿಸ್ತೀವಿ ಅಂತಂದ್ರೆ ಅದು ಸರಿ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೂ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಅವರು. ಈಗ ಹೆಂಗ ಯೋಪಿ ಜಲತರಂಗ ವೀಚಿಪೇನಾದ್ಯುಪನ್ಯಾಸಃ ತತ್ರಾಪಿ ಜಲಾತ್ಮನಃ ಏಕಸ್ಯ ವಿಚ್ಛಾದಯೋ ವಿಶೇಷಾಃ ಆವಿರ್ಭಾವತಿರೋಭಾವರೂಪೇಣ ನಿತ್ಯ ಏವ ಇತಿ ಸಮಾನಃ ಜಲಾತ್ಮನೋ ವಿಚ್ಛಾದಿಭಿಃ ಅನಿರ್ಮೋಕ್ಷಃ. ಯೋಪಿ ಜಲತರಂಗ ವೀಚಿಪೇನಾದ್ಯುಪನ್ಯಾಸಃ. ಇಲ್ಲಿ ಇನ್ನೂ ಒಂದೇನು ಉದಾಹರಣೆ ಕೊಟ್ರು ಅಂತಂದ್ರೆ, ಈಗ ನಾವು ಸಮುದ್ರದೊಳಗ ಅಲ್ಲಿ ಆ ಸಮುದ್ರದ ನೀರನ್ನುವಂತಹದ್ದು ಅನೇಕ ತೆರೆಗಳಾಗಿ ಬರ್ತದ, ಅನೇಕ ಅಲೆಗಳು ಬರ್ತಾ ಇದ್ದಾವೆ, ನೊರೆಗಳು ಬರ್ತಾ ಇದ್ದಾವೆ. ಆ ಒಂದೇ ನೀರೇನಾಗೈತಿ ಇವಾಗ ಕೆರೆ, ನೊರೆ, ಬುರುಗು ಇವೆಲ್ಲ ಆಗಿ ಅಲ್ಲಿ ನಾವು ದೃಷ್ಟಾಂತ ಕೊಡ್ತಾರಲ್ಲ, ಶಾಸ್ತ್ರದಲ್ಲಿ ದೃಷ್ಟಾಂತವನ್ನ ಕೊಡ್ತಾರ. ಅಲ್ಲಿಯೂ ಕೂಡ ಆ ಜಲದ ಸ್ವರೂಪವೇ ಅಂತ. ಯಾವ ಅಲ್ಲಿರ್ತಕ್ಕಂಥ ಅಲೆಗಳು, ತೆರೆಗಳಾಗ್ಲಿ, ನೊರೆಗಳಾಗ್ಲಿ ಅವೆಲ್ಲ ಏನದಾವು ಅಂತಂದ್ರೆ ಅವು ಆ ಜಲದ ಸ್ವರೂಪನದಾವಂತ. ಆ ವಿಶೇಷಗಳು ಒಮ್ಮೆ ತೋರ್ತಾವು, ಒಮ್ಮೆ ಮರೆ ಆಗ್ತಾವಂತ. ಅಲ್ಲಿ ಅವೇನ ಜಲದ ಸಮುದ್ರದಲ್ಲಿ ತೋರ್ತಕ್ಕಂಥ ಅಲೆಗಳು ಮತ್ತು ತೆರೆಗಳು, ಆಮೇಲೆ ನೊರೆಗಳು, ಬುರುಗಳು ಏನದಾವಲ್ಲ ಇವೆಲ್ಲ, ಇವು ಅವೇನದಾವು ಆ ಜಲದ ಒಂದು ವಿಶೇಷಗಳೇ ಅಂತವು. ಆ ತೋರಿ ಅಡಗ್ತಾ ಇರ್ತಾವಂತ. ಈ ರೂಪದಿಂದ ಅವು ನಿತ್ಯವೇ ಆಗಿರ್ತಾವಂತ ಹೇಳ್ತಾ ಇದ್ದಾರೆ. ಅವು ಜಲಾತ್ಮಕವಾಗಿರ್ತಕ್ಕಂಥ ವಸ್ತುವಿಗೆ ಅಲೆ ಮುಂತಾದವುಗಳಿಂದ ಅಲ್ಲಿ ಬಿಡುಗಡೆ ಅನ್ನುವಂತಹದ್ದು ಆಗ್ತದೇನೋ ಅಂತಂದ್ರೆ ಆಗಂಗಿಲ್ಲ. ಅಲ್ಲಿ ನೀರಿನಿಂದ ನಾವು ಅಲೆಗಳನ್ನ ಅಥವಾ ನೊರೆಗಳನ್ನ ನಾವು ಅದನ್ನ ಬಿಡುಗಡೆಗೊಳಿಸಕ್ಕಾಗತ್ತೇನ್ರಿ? ಅವನ್ನ ಬಿಡುಗಡೆಗೊಳಿಸಕ್ ಬರಂಗೇ ಇಲ್ಲ ಅಂತದನ್ನ. ಅಂತ ಇಲ್ಲಿ ಒಟ್ಟು ಎರಡು ದೃಷ್ಟಾಂತವನ್ನ ಅವರು ಕೊಟ್ಕೊಂಡು ಬಂದ್ರು. ಒಂದು ದೀಪ ದೃಷ್ಟಾಂತ ಕೊಟ್ರು. ಹೆಂಗ ಆ ದೀಪದ ಧರ್ಮ ಏನಪ್ಪಾ ಅಂತಂದ್ರೆ ಅದು ಬಿಸಿಯಾಗಿರ್ತಕ್ಕಂಥದ್ದು, ಪ್ರಕಾಶ ರೂಪವಾಗಿರ್ತಕ್ಕಂಥದ್ದು. ಅದು ಒಂದು ದೀಪದ ಧರ್ಮ ಅದದು. ಆ ದೀಪದ ಧರ್ಮಗಳನ್ನ ದೀಪದಿಂದ ಬಿಡುಗಡೆಗೊಳಿಸಕ್ ಆಗಂಗಿಲ್ಲ. ಈ ದೀಪವನ್ನ ಬೇರೆ ಮಾಡಿ ಅದರಲ್ಲಿರ್ತಕ್ಕಂಥ ಬಿಸಿ ಮತ್ತು ಪ್ರಕಾಶ ಎರಡು ತೆಗಿರಿ ಅಂತಂದ್ರೆ ಬರ್ತೈತೇನ್ರಿ? ಅದು ಬರಂಗಿಲ್ಲ. ಹಾಗೆ ಇಲ್ಲಿ ಸಮುದ್ರದಲ್ಲಿ ಬರ್ತಕ್ಕಂಥ ಆ ಒಂದು ಜಲ ನೀರನ್ನುವಂತಹದ್ದು ಏನಾಗ್ತದ, ತೆರೆಗಳಾಗಿ, ಅಲೆಗಳಾಗಿ, ನೊರೆಯಾಗಿ ಅನೇಕ ರೀತಿಯಿಂದ ಅಲ್ಲಿ ವಿಶೇಷವಾಗಿ ಅಲ್ಲಿ ತೋರ್ತದ. ಆ ಜಲದ ಒಂದು ವಿಶೇಷಗಳೇನದಾವು ಅಂತಂದ್ರೆ ಅವುಗಳನ್ನ ಆ ಜಲದಿಂದ ಬೇರ್ಪಡಿಸ್ಲಿಕ್ಕೆ ಆಗ್ತದೇನು ಅಂತಂದ್ರೆ ಆಗುದಿಲ್ಲ ಅಂತ. ಅಂಥೇಳಿ ಈ ರೀತಿಯಲ್ಲಿ ಅವನು ಎರಡು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಯೋಪಿ ಜಲತರಂಗ ವೀಚಿಪೇನಾದ್ಯುಪನ್ಯಾಸಃ ತತ್ರಾಪಿ ಜಲಾತ್ಮನಃ ಏಕಸ್ಯ ವಿಚ್ಛಾದಯೋ ವಿಶೇಷಾಃ ಆವಿರ್ಭಾವತಿರೋಭಾವ ರೂಪೇಣ. ಆವಿರ್ಭಾವ ಅಂದ್ರೆ ಒಮ್ಮೆ ಉದಯ ಆಗ್ತಾವು, ಒಮ್ಮೆ ತಿರೋಭಾವ ಅಂದ್ರೆ ಮರೆ ಆಗ್ತಾವಂತ. ಆ ಅಲೆಗಳು, ತೆರೆಗಳು ಅವು ಒಂದೇ ರೀತಿ ಇರಂಗಿಲ್ಲ ನೋಡ್ರಿ. ಅವು ಆವಿರ್ಭಾವ ತಿರೋಭಾವ ರೂಪದಿಂದ ಅವು ನಿತ್ಯವಾಗಿ ಅದಾವ ಅಂತ ಹೇಳ್ತಾನ ನಾವು. ನಿತ್ಯ ಏವ ಇತಿ ಸಮಾನಃ ಜಲಾತ್ಮನೋ ವಿಚ್ಛಾದಿಭಿ ಅನಿರ್ಮೋಕ್ಷಃ. ಅಂದ್ರೆ ಆ ಜಲರೂಪದಿಂದ ಜಲದಲ್ಲಿ ತೋರ್ತಕ್ಕಂಥ ಆ ವೀಚಿ ಅಂತಂದ್ರೇನು ಅಲೆ ಮೊದಲಾದವುಗಳನ್ನ ಅಲ್ಲಿ ಬಿಡುಗಡೆಗೊಳಿಸ್ಲಿಕ್ಕೆ, ಅದು ಬೇರ್ಪಡಿಸ್ಲಿಕ್ಕೆ ಅದು ಆಗಲಾರದು ಅಂತ. ಯಾಕಂದ್ರೆ ನಿತ್ಯವಾಗಿ ಇರ್ತಾ ಇದಾವಲ್ಲ ಅವು. ನಿತ್ಯವಾಗಿರುವುದರಿಂದ ಅವುಗಳನ್ನು ನಾವು ಬೇರ್ಪಡಿಸ್ಲಿಕ್ಕೆ, ಮುಕ್ತಿಗೊಳಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ಪ್ರಸಿದ್ಧಶ್ಚ ಅಯಂ ತಪ್ಯತಾಪಕಯೋಃ ಜಾತ್ಯಂತರ ಭಾವೋ ಲೋಕೆ.
ಅದಕ್ಕೆ ಇಲ್ಲಿ ಪೂರ್ವ ಪಕ್ಷಿ ಅಂದ್ರೆ ಯಾರು ಸಾಂಖ್ಯ ಹೇಳ್ತಾ ಇದ್ದಾನ, ಲೋಕದೊಳಗ ತಪ್ಪೆ ಮತ್ತು ತಾಪಕ. ತಪ್ಪೆ ಅಂತಂದ್ರೇನು, ಆ ತಾಪವನ್ನು ಅನುಭವಿಸ್ತಕ್ಕಂಥ ವಸ್ತು ಅಂತದು. ಮತ್ತು ತಾಪವನ್ನು ಉಂಟು ಮಾಡತಕ್ಕಂಥ ವಿಷಯ. ಇವೆರಡು ಬೇರೆ ಬೇರೆ ಜಾತಿಯವು ಅಂತೇಳಿ ಲೋಕದಲ್ಲಿ ಪ್ರಸಿದ್ಧವಾಗಿ ಐತಿ ಅಂತ ಹೇಳ್ತಾನೆ. ನೀವು ಒಂದೇ ಅಂತ ಹೇಳ್ತೀರಿ, ಆದ್ರೆ ತಪ್ಪೆ ತಾಪಗಳು ಬೇರೆ ಬೇರೆ ಜಾತಿ ಅಂತ ಹೇಳಿ ಲೋಕದಲ್ಲಿ ಅದು ಪ್ರಸಿದ್ಧವಾಗಿ ಇದೆ ಅಂತ ಹೇಳಿದವನು. ಅದು ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅದಕ್ಕಂದ್ರವರು ತಥಾಹಿ ಅರ್ಥೀ ಚ ಅರ್ಥಶ್ಚ ಅನ್ಯೋನ್ಯ ಭಿನ್ನೌ ಲಕ್ಷ್ಯತೆ. ಅರ್ಥ ಅಂದ್ರೆ ಈಗ ಒಂದು ವಿಷಯ ಅಂತ ತಿಳ್ಕೊಡ್ರಿ. ಅರ್ಥಿ ಅಂದ್ರೆ ಅದನ್ನು ಬಯಸುವವನು. ಯಾವನು ವಿಷಯವನ್ನ ಬಯಸ್ತಾ ಇದ್ದಾನೋ ಅವನಿಗೆ ಅರ್ಥಿ ಅಂತ ಕರೀತಾರೆ. ಈಗ ಒಬ್ಬ ಜೀವನ ಅವನಿಗೆ ಸಂಸಾರದ ಯಾವುದೋ ಒಂದು ವಿಷಯದ ಬಯಕೆ ಅನ್ನುವಂತದ್ದಾಗ್ತದೆ. ಯಾವುದೋ ಒಂದು ವಿಷಯವನ್ನು ಪಡ್ಕೋಬೇಕು ಅಂತ ಅವನಿಗೆ ಇಚ್ಛೆ ಆಗ್ತದೆ. ಅದನ್ನು ಬಯಸ್ತಾನಲ್ಲ ಜೀವ, ಅವನೇ ಅರ್ಥಿ ಅಂತಿಲ್ಲಿ. ಅರ್ಥ ಅಂತಂದ್ರೆ ವಿಷಯ. ಅವು ಯಾವುದೇ ವಿಷಯ ಆಗಿರಬಹುದು, ಧನ ಆಗಿರಬಹುದು, ಅಥವಾ ಹೊಲ ಆಗಿರಬಹುದು, ಇನ್ನು ಯಾವುದೋ ಒಂದು ವಸ್ತು ಆಗಿರಬಹುದು. ಅವು ವಿಷಯ ಅಂತವು. ಅವು ಅರ್ಥ ಅಂತ ಹೇಳಿಸ್ಕೊಳ್ತಾವ. ಅರ್ಥಿ ಅಂದ್ರೆ ಅದನ್ನ ಇಚ್ಛಾ ಮಾಡೋವನು ಅರ್ಥಿ ಅಂತ ಹೇಳಿಸ್ಕೊಳ್ತಾ ಇದ್ದಾನ. ಮತ್ತೆ ಇವು ಬೇರೆ ಬೇರೆ ಅದು ಇಲ್ರಿ. ಅನ್ಯೋನ್ಯ ಭಿನ್ನವು ಲಕ್ಷ್ಯತೆ ಅಂತ. ಇಲ್ಲಿ ಅರ್ಥಿ ಮತ್ತು ಅರ್ಥ ಅನ್ನುವಂತಹದ್ದು ಅನ್ಯೋನ್ಯವಾಗಿ ಇವು ಬೇರೆ ಬೇರೆ ಅದಾವ ಅಂತ. ಅವೆರಡು ಭಿನ್ನವಾಗಿ ನಮಗ ಲೋಕದಲ್ಲಿ ತೋರ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿ ಅವನು ಹೇಳ್ತಾನೆ. ಇಲ್ಲಿ ಯಾರೇ ಸಾಂಖ್ಯನಾಗಿರ್ತಕ್ಕಂಥವನು ಇಲ್ಲಿ ಅರ್ಥಿ ಮತ್ತು ಅರ್ಥ ಇವು ಒಂದಕ್ಕೊಂದು ಲೋಕದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಕಂಡು ಬರ್ತದ ಅಂತ. ಮತ್ತದನ್ನ ಭಾಷ್ಯದಲ್ಲಿ ಮುಂದೆ ಹೇಳ್ತಾರೆ ಆಚಾರ್ಯರು. ಯದಿ ಅರ್ಥಿನಃ ಸ್ವತಃ ಅನ್ಯಃ ಅರ್ಥಃ ನ ಸ್ಯಾತ್ ಯಸ್ಯ ಅರ್ಥಿನಃ ಯದ್ವಿಷಯಂ ಅರ್ಥಿತ್ವಂ ಸ ತಸ್ಯ ಅರ್ಥೋ ನಿತ್ಯಃ ಸಿದ್ಧ ಏವ ಇತಿ ನ ತಸ್ಯ ತದ್ವಿಷಯಂ ಅರ್ಥಿತ್ವಂ ಸ್ಯಾತ್. ಯದಿ ಅರ್ಥಿನಃ ಸ್ವತಃ ಅನ್ಯಃ ಅರ್ಥಃ ನ ಸ್ಯಾತ್. ಇಲ್ಲಿ ಅರ್ಥಿ ಅಂತಂದ್ರೇನು, ಅದನ್ನ ಅಪೇಕ್ಷೆ ಮಾಡ್ತಕ್ಕಂಥವನು ಅಂತ. ಈ ವಿಷಯವನ್ನ ಯಾವನು ಅಪೇಕ್ಷೆ ಮಾಡ್ತಾ ಇದ್ದಾನಲ್ರಿ, ಇಲ್ಲಿ ಅರ್ಥಿಯಾದವನಿಗಿಂತ ಬೇರೆಯಾಗಿರ್ತಕ್ಕಂಥ ಅರ್ಥ ಅನ್ನುವಂತಹದ್ದು ಅದು ಇಲ್ಲದೆ ಹೋಗಿದ್ರೆ, ಇಲ್ಲಿ ಅರ್ಥಿಯಾದವನು ಮತ್ತು ಅರ್ಥವಾಗಿರ್ತಕ್ಕಂಥ ವಿಷಯ ಇವೆ ಇಬ್ಬರು ಬೇರೆ ಬೇರೆ ಅಲ್ಲದೆ ಹೋಗಿದ್ರೆ ಅಲ್ಲಿ ಅರ್ಥಿಗೆ ಯಾವ ವಿಷಯದ ಬಗ್ಗೆ ಒಂದು ಅಪೇಕ್ಷೆ ಉಂಟಾಗ್ತದಲ್ಲಿ. ಯಾಕಂದ್ರೆ ಅದು ಅವನಿಗೆ ನಿತ್ಯ ಸಿದ್ಧ ಆಗೈತಲ್ಲ. ಆ ವಿಷಯ ಅನ್ನುವಂತಹದ್ದು ಅರ್ಥದ ನಿತ್ಯ ಸಿದ್ಧವಾಗಿ ಇರುವುದರಿಂದ ಅವನಿಗೆ ಅದರ ವಿಷಯದಲ್ಲಿ ಅಪೇಕ್ಷೆ ಅನ್ನುವಂತಹದ್ದು ಉಂಟಾಗುವುದಿಲ್ಲ. ಅರ್ಥಿತ್ವ ಅಂತಂದ್ರೇನು, ಅದನ್ನ ಅಪೇಕ್ಷೆ ಮಾಡುವಂತದ್ದು ಅವನಲ್ಲಿ ಉಂಟಾಗುವುದಿಲ್ಲ ಅಂತ. ಯಾಕಂದ್ರೆ ಒಂದು ಅರ್ಥ ಅನ್ನೋದು ಬೇರೆ ಇರಬೇಕು, ಅದನ್ನು ಬಯಸ್ತಕ್ಕಂಥವನು ಬೇರೆ ಇರಬೇಕು. ಇಲ್ಲಿ ಅರ್ಥ ಅರ್ಥಿ ಬೇರೆ ಬೇರೆ ಆಗಿದ್ರನ ನಮಗ್ ಅದ್ರೊಳಗೆ ಅರ್ಥಿತ್ವ ಉಂಟಾಗ್ತದ, ಅದನ್ನ ಪಡ್ಕೊಳ್ಬೇಕನ್ನುವಂತ ಅಪೇಕ್ಷೆ ಆಗ್ತದ ಅಂತ. ಅದಕ್ಕೆ ಅವ್ರು ಅಂತ ಸಾಂಖ್ಯ ಏನಂತಾನಂತಂದ್ರ, ಈ ಯಾವನು ಅರ್ಥಿ ಅದಾನಲ್ಲ ಅವನಿಗಿಂತಲೂ ಬೇರೆ ಆಗಿರ್ತಕ್ಕಂಥ ಅರ್ಥ ಅಂದ್ರೆ ಒಂದು ವಿಷಯ ಅನ್ನುವಂತಹದ್ದು ಅದು ಇಲ್ಲದೆ ಹೋಗಿದ್ರೆ, ಅಂದ್ರೆ ಯಾವ ಅರ್ಥಿಗೆ ಯಾವ ಅರ್ಥದ ವಿಷಯದ ಬಗ್ಗೆ ಅರ್ಥಿತ್ವ ಉಂಟಾಗಬೇಕಾಗಿತ್ತು. ಅರ್ಥಿತ್ವ ಅಂದ್ರೆ ಏನು, ಅದ್ರ ಅಪೇಕ್ಷೆ ಅಂತ. ಈಗ ಒಬ್ಬನಿಗೆ ಒಂದು ವಸ್ತುವಿನ ಅಪೇಕ್ಷೆ ಅದ, ಒಬ್ಬ ಪುರುಷದಾನಂತ ತಿಳ್ಕೊಡ್ರಿ. ಇವಾಗ ಅವನು ಆ ವಿಷಯದ ಅಪೇಕ್ಷೆ ಉಳ್ಳವನಾಗೇನ ಅವನು ಅರ್ಥಿ ಅಂತ ಅವನು. ಮತ್ತೆ ಯಾವ ವಿಷಯದ ಬಗ್ಗೆ ಅವನಿಗೆ ಅಪೇಕ್ಷೆ ಆಗ್ತದೋ, ಯಾಕಂದ್ರೆ ಆ ವಿಷಯವೇ ಇಲ್ಲಿ ಅರ್ಥ ಅಂತ. ವಿಷಯವೇ ಅರ್ಥ, ಆ ವಿಷಯನ ಬಯಸ್ತಕ್ಕಂಥವನೇ ಅರ್ಥಿ ಅಂತ ತಿಳ್ಕೊಬೇಕು ನಾವಿಲ್ಲಿ. ಆ ಅರ್ಥಿಗೆ ಯಾವ ವಿಷಯದ ಒಂದು ಅರ್ಥಿತ್ವ ಅನ್ನುವಂತಹದ್ದು ಅದು ಉಂಟಾಗಬೇಕೋ
ಅವನ ಆ ಅರ್ಥ ಅನ್ನುವಂಥದ್ದು ನಿತ್ಯ ಸಿದ್ಧವಾಗಿ ಇರುವುದರಿಂದ ಅವನಿಗೆ ಆ ಆ ಒಂದು ವಿಷಯದಲ್ಲಿ ಅರ್ತಿತ್ವ ಅನ್ನುವಂತಹದ್ದು ಉಂಟಾಗಲಾರದು ಅಂತ ಹಿಂಗ ಇಲ್ಲಿ ಆಚಾರ್ಯರು ಹೇಳಿದ್ರಿ ಇಲ್ಲಿ. ಅಂದ್ರೆ ಇದೆಲ್ಲ ಪೂರ್ವ ಪಕ್ಷಿ ಮಾತುಗಳು ಎಲ್ಲರಿದು. ಸಾಂಖ್ಯನೇ ವೇದಾಂತಿಯನ್ನ ಕುರಿತು ಈ ಪ್ರಕಾರವಾಗಿ ಹೇಳ್ತಾನ. ಅದಕ್ಕೆ ಯಸ್ಯ ಅರ್ಥಿನಃ ಯದ್ವಿಷಯಂ ಅರ್ಥಿತ್ವಂ ಸ ತಸ್ಯ ಅರ್ಥೋ ನಿತ್ಯ ಸಿದ್ಧ ಏವ. ಅವನಿಗೆ ಆ ಅರ್ಥ ಅನ್ನುವಂಥದ್ದು ನಿತ್ಯ ಸಿದ್ಧವೇ ಆಗಿರುವುದರಿಂದ ಇತಿ ಏವ ಇತಿ ನ ತಸ್ಯ ತದ್ವಿಷಯಂ ಅರ್ಥಿತ್ವಂ ಸ್ಯಾತ್. ಅಂದ್ರೆ ಆ ವಿಷಯವನ್ನ ಕುರಿತು ಅವನು ಅದನ್ನ ಬಯಸ್ತಾನೇನು? ಯಾಕೆ ಅದು ನಿತ್ಯ ಸಿದ್ಧ ಅವನಲ್ಲಿ ಅದಂದ ಮೇಲೆ ಅದ್ರ ಬಗ್ಗೆ ಅವನಿಗೆ ಅರ್ಥಿತ್ವ ಅಂದ್ರೆ ಅದರ ಬಗ್ಗೆ ಅಪೇಕ್ಷೆ ಉಂಟಾಗುವುದಿಲ್ಲ ಅಂತ. ಯಾವ ವಸ್ತು ನಮ್ಮಲ್ಲಿ ಇಲ್ಲ ಅದ್ರ ಬಗ್ಗೆ ನಮಗೆ ಅಪೇಕ್ಷೆ ಆಗ್ತದೆ. ಯಾವ ವಸ್ತು ನಮ್ಮಲ್ಲಿ ನಿತ್ಯ ಸಿದ್ಧವಾಗಿ ಅದ್ರ ಬಗ್ಗೆ ನಮಗೆ ಅಪೇಕ್ಷೆ ಆಗ್ತದೇನು ಅಂತ ಇಲ್ಲಿ ಅವನ ಒಂದು ಪ್ರಶ್ನೆ ಯಾವ್ದೇ ಇವನು ಹೇಳ್ತಾ ಇದ್ದಾನೆ. ಯಥಾ ಪ್ರಕಾಶಾತ್ಮನಃ ಪ್ರದೀಪಸ್ಯ ಪ್ರಕಾಶಾಖ್ಯೋ ಅರ್ಥಃ ನಿತ್ಯ ಸಿದ್ಧ ಏವ ಇತಿ ನ ತಸ್ಯ ತದ್ವಿಷಯಂ ಅರ್ಥಿತ್ವಂ ಭವತಿ. ಈಗ ಒಂದು ದೀಪ ಅನ್ನುವಂತಹದ್ದು, ಆ ದೀಪ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ ಅದು ಪ್ರಕಾಶ ರೂಪವಾಗಿದೆ. ಆ ಪ್ರಕಾಶ ರೂಪವಾಗಿರ್ತಕ್ಕಂಥ ದೀಪಕ್ಕೆ ಹಲೋ